ನನ್ನಲ್ಲಿ ಯಾಕೆ ಈ ಪ್ರಭಾವ, ನನ್ನಲ್ಲಿ ಯಾಕೆ ಈ ದುಃಖ, ನನ್ನಲ್ಲಿ ಈ ಕಷ್ಟ ಯಾಕೆ? ನೀ ಹಲವಾರ ಜ್ಞಾನವಂತನಾಗಿರ್ಬೋದು, ಜ್ಞಾನಿಯುಳ್ಳೋಳಾಗಿರ್ಬೋದು, ಬಹಳ ಬಲೆ ಪುಸ್ತಕಗಳು ಓದ್ತಾ ಇರ್ಬೋದು, ಬಹಳ ನ್ಯೂಸ್ಗಳು ಓದ್ತಾ ಇರ್ಬೋದು, ಬಹಳ ಜನರಿಗೆ ಹೆಲ್ಪ್ ಮಾಡ್ಬೋದು. ಆದರೆ ಒಂದನ್ನ ಅರ್ಥ ಮಾಡ್ಕೋ ಸಹೋದರಿ ಸಹೋದರನೇ, ದೇವರಿಗೆ ಎಷ್ಟು ಸಮಯ ಕೊಟ್ಟಿದ್ದೀನಿ, ದೇವರಿಗೆ ಎಷ್ಟು ಟೈಮ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ದುಃಖ ನಮ್ಮಿಂದ ದೂರ ಹೋಗ್ತಾ ಇಲ್ಲ? ದೇವರು ನನ್ನಲ್ಲಿ ಇದ್ರೆ ದುಃಖ ಹೋಗ್ತಾ ಇತ್ತು. ದೇವರು ನಮ್ಮಲ್ಲಿ ಇಲ್ಲದ ಕಾರಣ ದುಃಖವೇ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ. ಬೈಬಲ್ ಅಲ್ಲಿ ಯೋಬನಲ್ಲಿ ದುಃಖ ಇರಲಿಲ್ಲ. ಅವನು ಯಾವುದೇ ಕೆಲಸ ಕೈ ಹಾಕ್ಲಿ ಜಸ್ಟ್ ಇತ್ತು. ಇವತ್ತು ನಾವು 10 ಕೆಲಸಗಳನ್ನು ಮಾಡ್ಬೇಕಂದ್ರ ಒಂದು ಕೆಲಸ ಬಿ ಸಕ್ಸಸ್ ಇಲ್ಲ ನಮ್ಮ ಕುಟುಂಬದಲ್ಲಿ. ಒಂದು ಕೆಲಸಗಳೇನಾದ್ರೂ ಧೈರ್ಯ ಮಾಡಿ ಹಾಕೋದಾದ್ರೆ ಅದನ್ನು ಫೇಲು, ಮತ್ತೆ ಇನ್ನೊಂದು ಕೆಲಸಕ್ಕೆ ನಾವು ಕೈ ಹಾಕಿದ್ರು ಅದನ್ನೂ ಲಾಸು, ಅದನ್ನೂ ನುಕ್ಸಾನ್ಗಳು, ಅದನ್ನೂ ಜಸ್ಟ್ ಇಲ್ಲ. ಅದು ಕೆಲಸ ಮಾಡ್ಬೇಕಂದಾಗೆಲ್ಲ ಅದು ಅಲ್ಲೇ ನಿಂತು ಹೋಗ್ತದೆ. ಅದು ಫೈಲ್ ಮೂವ್ ಆಗಲ್ಲ, ಫೈನಾನ್ಸ್ ಅಲ್ಲಿ ಬರಲ್ಲ, ನಾವು ಅನ್ಕೊಂಡಿದ್ದ ಇಚ್ಛೆಗಳೇ ಪೂರ್ತಿ ಆಗಲ್ಲ. ಯಾಕೆ ಆಗ್ತಾ ಇಲ್ಲ? ನಾವು ಅನ್ಕೊಂಡಿದ್ದನ್ನೇ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ನಿನ್ನ ಒಳಗಡೆ ಯೇಸುವಿನ ಆಶೀರ್ವಾದಗಳು, ಯೇಸುವಿನ ವಾಕ್ಯಗಳು ಕಮ್ಮಿ ಇರೋದ್ರಿಂದ